ಸ್ನೇಹಿತರೆ, ಕೋಲ್ ಇಂಡಿಯಾ ಇದು ಭಾರತ ಸರ್ಕಾರ ಹೊಂದಿರತಕ್ಕಂಥ ಉದ್ಯಮ. ಈ ಸ್ಟಾಕ್ 19 ಫೆಬ್ರವರಿ 2024ರಿಂದ ಸುಮಾರು 480ರಿಂದ 485 ಝೋನ್ನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಆದರೆ ಇದು ಕಳೆದ ದಿನ ಒಂದು ಒಳ್ಳೆ ಬ್ರೇಕ್ಔಟ್ ನೀಡೋ ಮೂಲಕ ಒಂದು ಒಳ್ಳೆ ಮೊಮೆಂಟಮ್ ತೋರ್ತಾ ಇದೆ. ನೀವು ಈ ಚಾರ್ಟಲ್ಲಿ ನೋಡ್ಬೋದು, 492ರಲ್ಲಿ ಇದು ಬ್ರೇಕ್ಔಟ್ ಆಗ್ತಾ ಇದೆ. ಹಾಗೆ ಒಳ್ಳೆ ವಾಲ್ಯೂಮ್ ಕೂಡ ಪಿಕ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಇನ್ನು ದಿನದ ಅಂತ್ಯದಲ್ಲಿ ಈ ಸ್ಟಾಕ್ 502 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದೆ. 492ನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಇನ್ನು ಟೆಕ್ನಿಕಲ್ ಸಿಗ್ನಲ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಸುಮಾರು 10 ಇಂಡಿಕೇಟರ್ಸ್ ಬುಲ್ಲಿಶ್ ಆಗಿ ತೋರಿಸ್ತಾ ಇದೆ. ಇದು ಒಳ್ಳೆ ಪಾಸಿಟಿವ್ ಸೈನ್ ಆಗಿದೆ. ಇನ್ನು ಈ ಶೇರ್ನ ಹೋಲ್ಡಿಂಗ್ ಬಗ್ಗೆ ನೋಡೋದಾದರೆ ಪ್ರಮೋಟರ್ಸ್ ಶೇರ್ 63.13% ಇದೆ. ರಿಟೈಲರ್ಸ್ 4.03% ಇದೆ. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ 8.42% ಇದೆ. ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳದ್ದು 10.79% ಇದೆ. ಅದರ್ಸ್ 13.63% ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಧನ್ಯವಾದಗಳು ಫ್ರೆಂಡ್ಸ್.